ವಿಘ್ನೇಶ್ವರನೇ, ನಿನ್ನನ್ನು ಎಷ್ಟೊಂದು ಕೊಂಡಾಡಲು ಕಡಿಮೆ ತಂದೆ, ಕಡಿಮೆ ದುಷ್ಟರನ್ನು ಶಿಕ್ಷಿ ಈ ಬಡವರನ್ನು ಎತ್ತಿ ಹಿಡಿದು ಈ ರೈತರ ಕಾಪಾಡ ಭಾರ ನಿನ್ನೆ ಬಿಡುತ್ತೆ, ನಿನ್ನಲ್ಲಿ ಕೂಡಿದೆ. ಅಷ್ಟೇ ಇಲ್ಲ, ಹಗಲಿರುಳು ಭೂಮಿ ಸೇವೆ ಮಾಡ್ತಾ ಇದ್ದಾರೆ ನನ್ನ ಪತಿ ದೇವರು. ಅಷ್ಟೇ ಇಲ್ಲ, ಈ ಊರಿನ ನ್ಯಾಯಾಧೀಶ ನನ್ನ ಪತಿ ದೇವ. ನ್ಯಾಯ ನೀತಿ ಸತ್ಯ ಅಂತ ನನ್ನ ಪತಿ ದೇವರು ನ್ಯಾಯದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಇದು ನನ್ನ ಮೈದನರು ಕೂಡ ಈ ಭೂಮಿ ಸೇವೆ ಮಾಡುವ ಪುಂಡ ಹುಲಿ ನನ್ನ ಮೈದನರು. ಈ ನನ್ನ ಮನೆತನಕ್ಕೆ ಯಾವ ರೀತಿ ಕಳಂಕ ಬರದ ಹಾಗೆ ಕಾಪಾಡ ಭಾರ ನಿನ್ನಲ್ಲಿ ಕೊಡಿ ತಂದೆ, ನಿನ್ನಲ್ಲೇ ಕೊಡಿ. ಅಣ್ಣ ಅಣ್ಣ ಬಾರಪ್ಪ ಮೈದುನ. ನೋಡಪ್ಪ, ಈ ಊರಿನ ನ್ಯಾಯಾಧೀಶರು ನಿಮ್ಮನ್ನ ಏನೋ ಕೆಲಸ ಇದೆ ಅಂತ ಕೆಡ್ಕೊಂಡು ಹೋಗಿದ್ದಾರಪ್ಪ. ಅದಿರ್ಲಿ, ಮೊದಲು ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತಗೊಳ್ಪ. ಅತ್ತಿಗೆ, ನಿಮಗೇನಾದ್ರೂ ಪ್ರತ್ಯಕ್ಷವಾಗಿರುವಳೆ ಈ ದೇವಿ? ಪ್ರತ್ಯಕ್ಷವಾಗುವುದಿಲ್ಲಪ್ಪ. ನಂಬಿದವನು ಎಂದಿಗೂ ಕೈ ಬಿಡೋದಿಲ್ಲ ಈ ನನ್ನ ತಾಯಿ. ತನ್ನನ್ನು ಜಪ ಮಾಡುವ ಭಕ್ತರನ್ನು ಉದ್ಧರಿಸುವ ಗುಣ ಈ ದೇವಿಗೆ ಇದೆ ಅತ್ತಿಗೆ. ದುಷ್ಟ ಗುಣದವರ ಬೆಂಗಾವಲಾಗಿ ನಿಂತಿರುವಳು ದುಷ್ಟ ಶಕ್ತಿಯಾಗಿ. ಮೈದುರ ಮಹಾಕಾಳಿಯಾಗಿ ಅವತರಿಸಿ ಚಂಡ ಮುಂಡರನ್ನೇ ಚಂಡವನ್ನು ಕಟ್ಟಿಸಿ ಅವಳು ಚಾಮುಂಡಿ ಆದಳು. ಅಷ್ಟೇ ಅಲ್ಲ, ಅಂತ ರಾಕ್ಷಸರಿಗೆ ಅವಳು ಶಿಕ್ಷಕವಾದ ಹೊರತು ರಕ್ಷಿಸಲಾಗಲಿಲ್ಲ. ತನ್ನನ್ನು ಜಪ ಮಾಡುವ ಭಕ್ತರನ್ನು ಉದ್ಧರಿಸುವ ಗುಣ ಈ ದೇವಿಗೆಲ್ಲಿದೆ ಎತ್ತಿಗೆ. ದುಷ್ಟ ಗುಣಗಳ ಎತ್ತವರಿಗೆ ಯಜ್ಞ ಮುದ್ದು ಎಂಬಂತೆ ನೀವು ಎಷ್ಟೇ ಆದರೂ ದೇವಿಯ ಭಕ್ತರಲ್ಲವೇ ಎತ್ತಿಗೆ, ನಿಮಗೆ ಈ ದೇವಿಯ ಮೇಲೂ ಏನು ಭಕ್ತಿಗೆ ಮೈದುನರ ಮಧ್ಯೆ ವಾದ ವಿವಾದ ನಡೆದಿದೆ? ಬನ್ನಿ ಸ್ವಾಮಿ, ಈಗ ಬಂದ್ರ ನೋಡಿ ಸ್ವಾಮಿ, ನಿಮ್ಮ ತಮ್ಮನಿಗೆ ಸ್ವಲ್ಪ ತಿಳಿಸಿ ಬುದ್ಧಿ ಹೇಳಿ. ದೇವರ ಬಗ್ಗೆ ಎಲ್ಲವಾಗಿ ಮಾತನಾಡ್ತಾ ಇದ್ದಾನೆ, ನೀವಾದ್ರೂ ಸ್ವಲ್ಪ ತಿಳಿಸಿ ಹೇಳ್ಬಾರ್ದೆ? ಯಾಕೆ ಸುಮಿತ್ರ, ನನ್ನ ತಮ್ಮ ನಿನ್ನ ಜೊತೆ ಯಾವ ವಿಷಯಕ್ಕೆ ವಾದ ಮಾಡುತ್ತಿರುವನು? ಸ್ವಾಮಿ, ಈ ದೇವಿ ನಮ್ಮಂತವರಿಗೆ ಒಳ್ಳೆಯದನ್ನು ಬಯಸುದಿಲ್ವಂತ್ರಿ. ಹಾಗೆ ನಿಮ್ಮ ತಮ್ಮ ವಾದ ಮಾಡ್ತಾ ಇದ್ದಾನೆ ನನ್ನ ಜೊತೆ. ಈ ಜಗವನ್ನೇ ರಕ್ಷಿಸುವ ಜಗನ್ಮಾತೆಗೆ ಹಾಗೆಲ್ಲ ಮಾತನಾಡುವ ಸೂರ್ಯ. ಜನ್ಮಕ್ಕೆ ತಾಯಿಯ ಮಡಿಲು, ಮರಣಕ್ಕೆ ತಾಯಿಯ ಮಡಿಲು. ಜೀವ ಇರುವವರೆಗೂ ನೆಮ್ಮದಿಯಿಂದ ಜೀವಿಸುವುದಕ್ಕೆ ಈ ದೇವತೆ ಎಂಬವಳು. ನೀ ಹೇಳುವುದು ನಿಜವಣ್ಣ. ಆದರೆ ಶಿಷ್ಟನ್ನು ಪಾಲನೆ ಮಾಡುವುದು ಬಿಟ್ಟು ಮೋಸ ವಂಚನೆ ಮಾಡುವ ಬೆಂಗಾವಲಾಗಿ ನಿಂತಿರುವಳು ದುಷ್ಟ ದೇವತೆಯಾಗಿ. ಗಂಗೆಯ ಗರ್ಭದಲ್ಲಿ ಜನಿಸಿದ ಭೀಷ್ಮನಿಗೆ ತನ್ನ ಪಾಪ ಕರ್ಮಗಳಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಪಾಪ ಮಾಡಿದ ದುಷ್ಟರನ್ನು ಶಿಕ್ಷಿಸದೆ ಬಿಡಲಾರಳು ಈ ತಾಯಿ. ಕರ್ಣನ ಒಳ್ಳೆ ಗುಣಗಳೇ ಕಡೆಗಾಲದಲ್ಲಿ ಶಾಪವಾಗಿ ಕಾಡಿದವು. ಒಳ್ಳೆತನಕ್ಕೆ ಬೆಲೆ ಇಲ್ಲ ಎನ್ನುವುದಕ್ಕೆ ಆ ಕರ್ಣನ ಚರಿತ್ರೆ ಸಾಕು. ಕೆಟ್ಟವರಿಗಿಂತ ಒಳ್ಳೆಯವರಿಗೆ ಕೇಡಾಗುವುದನ್ನ ಈ ಕಾಲದಲ್ಲಿ ನೋಡಪ್ಪ, ಮನಸ್ಸಿನಿಂದ ಕಲಿತ ವಿದ್ಯೆ, ಇನ್ನು ಕಷ್ಟಪಟ್ಟು ದುಡಿದ ಹಣ, ಇದು ಕಷ್ಟಪಟ್ಟ ಬೆಳೆದ ಅನ್ನ, ಇವೆರಡು ಈ ಪ್ರಪಂಚದಲ್ಲಿ ನಮ್ಮನ್ನು ಯಾವತ್ತೂ ಕೈ ಬಿಟ್ಟು ಹೋಗುದಿಲ್ಲಪ್ಪ, ಕೈ ಬಿಟ್ಟು ಹೋಗುದಿಲ್ಲ. ಈ ಪ್ರಪಂಚದಲ್ಲಿ ತುಂಬಾ ಕೆಟ್ಟದ್ದು ಅಂದರೆ ಅದು ನಮ್ಮಲ್ಲಿರೋ ಒಳ್ಳೆತನ ಅತ್ತಿಗೆ. ಅದನ್ನು ಖರ್ಚು ಮಾಡಿದಷ್ಟು ನಮಗೆ ಸಿಗುವುದು ಕಣ್ಣೀರು ಅತ್ತಿಗೆ, ಕಣ್ಣೀರು. ಈಗೇನಿದ್ರು ದುಷ್ಟ ಗುಣಗಳ ಅಟ್ಟಹಾಸವನ್ನೇ ಮೆಚ್ಚುವರು ಈ ಮೂರ್ಖ ಜನಗಳು. ಕತ್ತಲು ಆದ ಮೇಲೆ ಬೆಳಕು ಆಗಲೇಬೇಕು. ಅಟ್ಟಹಾಸದಿಂದ ಮೆರೆದವರು ಒಂದಲ್ಲ ಒಂದು ದಿನ ಅವರ ಕರ್ಮದ ಫಲವನ್ನು ಅನುಭವಿಸಲೇಬೇಕು. ಸಹೋದರ, ಧರ್ಮಕ್ಕೆ ಜಯ ಇದ್ದೇ ಇರುವುದು. ಕಲ್ಲಿನಲ್ಲಿ ದೇವರಿದ್ದಾನೆ ಎಂದು ನಂಬಿಸುವಲ್ಲಿ ಧರ್ಮ ಗೆದ್ದಿದೆ, ಆದರೆ ಮನುಷ್ಯನಲ್ಲಿ ಧರ್ಮ ಇದೆ ಎಂದು ಹೇಳುವುದರಲ್ಲಿ ಸೋತಿದೆ. ಈಗೇನಿದ್ರು ಧರ್ಮಕ್ಕೆ ಜೈಕಾರ ಹಾಕುವ ಕಾಲ. ನೋಡಪ್ಪ,
ಏನೇ ಹೇಳು, ಒಟ್ಟಿನಲ್ಲಿ ಈಗಿನ ಕಾಲದಲ್ಲಿ ಗುಣಕ್ಕೆ ಬೆಲೆ ಕೊಡುವ ಕಾಲ ಹೊರಟು ಹೋಗಿದೆ. ಏನಿದ್ದರೂ ಕೂಡ ಹಣಕ್ಕೆ ಬೆಲೆ ಕೊಡುವ ಕಾಲ ಬಂದಿದೆ. ಯಾವತ್ತಿದ್ದರೂ ಹಣ ನೋಡಿ ಗೆಳೆತನ ಮಾಡುತ್ತಾರೆ ಈ ಸಮಾಜದ ಜನ. ಈ ಜಗತ್ತಿನ ಮೇಲೆ ಭರವಸೆ ಇಟ್ಟವರು ಮೋಸ ಹೋಗಬಹುದು, ಆದರೆ ಈ ಜಗತ್ತನ್ನೇ ರಚಿಸಿದವನ ಮೇಲೆ ಭರವಸೆ ಇಟ್ಟವರಿಗೆ ಯಾವತ್ತು ಮೋಸ ಹೋಗುವುದಿಲ್ಲ ಸುಮಿತ್ರ, ಯಾವತ್ತು ಮೋಸ ಹೋಗುವುದಿಲ್ಲ. ಕಷ್ಟಪಟ್ಟು ದುಡಿದವರ ಬೆವರು ಭೂತಾಯಿಯ ಮಡಿಲಿಗೆ, ಕೆಸರು ತುಂಬಿದ ಬದುಕು ರೈತನ ಪಾಲಿಗೆ, ಬೆಳೆದ ಫಸಲು ಕಡಿಮೆ ಬೆಲೆಗೆ, ಬೆಳೆಗೆ ಮಾಡಿದ ಸಾಲ ಅವನ ಹೆಗಲಿಗೆ, ಓಟಿನ ಗುರುತು ಮಾತ್ರ ರೈತನ ಬೆರಳಿಗೆ, ಓಟು ಪಡೆದು ನಮ್ಮನ್ನಾಳುವ ದುಷ್ಟ ರಾಜಕಾರಿಗಳೆಂಬ ದುಷ್ಟರ ಕೊರಳಿಗೆ ಹೂವಿನ ಹಾರ, ರೈತನ ಕೊರಳಿಗೆ ಬೀಳುವುದು ನೇಣಿನ ಕುಣಿಕೆಯ ದಾರ. ಎಲ್ಲಿದೆ ಎನ್ನ ರೈತನ ಬದುಕಿಗೆ ಭರವಸೆ? ಭರವಸೆಯ ಮೇಲೆ ಸಾಗುತ್ತಿದೆ ಸೂರ್ಯ ಈ ದೇಶದ ಅನ್ನದಾತನ ಬದುಕು. ಇಂದಲ್ಲ ನಾಳೆ ಆದರೂ ಮಳೆ ರಾಯ ಕಣ್ತೆರೆದು ತಾಯಿಯ ಮೆಡಲನ್ನು ಹಸಿಗೊಳಿಸಿ ಹುಲುಸಾದ ಬೆಳೆ ಬರುವ ಭರವಸೆಯ ಮೇಲೆ ಸಾಗುತ್ತಿದೆ ಸೋದರ ನಮ್ಮಂತ ರೈತರ ಜೀವನ. ಯಾವ ಭರವಸೆಗೆ ಸ್ವಾಮಿ? ನಮ್ಮಂತ ರೈತರಿಗೆ ದುಷ್ಟ ರಾಜಕಾರಿಗಳ ತುಂಬಿದರೆ ಈ ಸಮಾಜದಲ್ಲಿ. ಅಷ್ಟೇ ಅಲ್ಲ, ಹಣಕ್ಕೆ ಕೈ ಚಾಚದೆ ಒಳ್ಳೆ ವ್ಯಕ್ತಿಯನ್ನು ಆರಿಸಿದಂದ್ರೆ ಈ ನಮ್ಮ ರೈತರಿಗೆ ಒಳ್ಳೇದಾಗುತ್ತದೆ, ಈ ನಮ್ಮ ದೇಶಕ್ಕೂ ಒಳ್ಳೇದಾಗುತ್ತದೆ. ಇಲ್ಲವಾದ್ರೆ ದುಷ್ಟ ರಾಜಕಾರಣ ತುಂಬಿದರೆ ಈಗಿನ ಕಾಲದಲ್ಲಿ ಆತ ನೀಚರಿಗೆ ಯಾವತ್ತೂ ನಾವು ತಲೆ ಬಾಗಬಾರದು ಕಣ್ರಿ. ಆಕಾರವಿಲ್ಲದ ಕಲ್ಲನ್ನು ಕೂಡ ಒಂದು ಸುಂದರ ಸಿಲಿಯನ್ನಾಗಿ ಮಾಡಬಹುದು, ಆದರೆ ಹಣದಾಸಿಗೆ ರಾಜ್ಯಭಾರ ಮಾಡುವ ರಾಜ್ಯದ್ರೋಹಿಯನ್ನು ಬದಲಾಯಿಸಲು ಸಾಧ್ಯವಾಗಿದೆ. ಬದಲಾಗಬೇಕಾಗಿರುವುದು ನಮ್ಮ ನಾಡಿನ ಪ್ರಜೆಗಳು. ನಮ್ಮ ಪವಿತ್ರವಾದ ಹೋಟನ್ನು ಹಣದಾಸಿಗೆ ರಾಜ್ಯಭಕ್ಷಕರಿಗೆ ಮಾರಿಕೊಳ್ಳುವುದನ್ನು ನಿಲ್ಲಿಸಿದಾಗ ಬದಲಾಗುವುದು ಈ ನಮ್ಮ ಭಾರತ ದೇಶ. ನಿಜ ಮೈದುನ ನಿನ್ನ ಮಾತು, ನಿನ್ನ ಮಾತು ಸತ್ಯವಿದೆ. ಹಣಕ್ಕೆ ಕೈ ಚಾಚದೆ ಹಣ ದಾಸೆಗೆ ಹೋಟ್ ಹಾಕಿ ಇಂಥ ದುಷ್ಟ ರಾಜಕಾರಣಿಗಳನ್ನು ಆಸೆ ತರೋದಕ್ಕಿಂತ ನಾವು ಹಣಕ್ಕೆ ಆಸೆ ಪಡೆದೆ ಒಳ್ಳೆ ವ್ಯಕ್ತಿಯನ್ನು ಆಸೆ ತಂದ್ರೆ ನಮ್ಮ ರೈತರಿಗೆ ನ್ಯಾಯ ಸಿಕ್ಕಂತಾಗುತ್ತದೆ. ಅದೇನೇ ಸ್ವಾಮಿ, ನೀವು ಹೋದ ವಿಷಯ ಏನಾಯ್ತು? ಅತ್ತಿಗೆ ಮೈದುನರ ವಾದ ವಿವಾದ ಬಗೆಹರಿಸುವುದರಲ್ಲಿ ಆ ವಿಷಯ ಹೇಳುವುದನ್ನೇ ಮರೆತು ಬಿಟ್ಟ ಸುಮಿತ್ರ. ಅದು ಹೋಗಿಬಿಡಿ. ಯಾವ ವಿಷಯಕ್ಕೋಸ್ಕರ ಈ ಊರಿನ ಮುಖಂಡರು ನಿಮ್ಮನ್ನು ಕರೆಯಲು ಹೇಳಿದ್ರು? ಅದೇ ಆ ರುದ್ರಭೂಮಿಯ ವಿಷಯ ಮಾತನಾಡಲು ಊರಿನ ಎಲ್ಲ ಮುಖಂಡರು ಕೂಡಿದ್ದೆವು ಸುಮಿತ್ರ. ಹೌದು ರೀ, ಸುಮಾರು ವರ್ಷದಿಂದ ಈ ರುದ್ರ ಭೂಮಿಗೋಸ್ಕರ ಎಷ್ಟು ಹೊಡೆದಾಡಿ ಹೋಗಿದ್ದಾರೆ. ಅಂದ್ಮೇಲೆ ಅವರು ಕುಡಿಸಿದ ಒಳ್ಳೇದೇ ಆಯ್ತು ಬಿಡಿ. ಸ್ವಾರ್ಥಿಗಳು ತುಂಬಿರುವ ಈ ಜಗದಲ್ಲಿ ಯಾವ ಕಾರ್ಯ ಇತ್ಯರ್ಥವಾಗಲಾರದು ಸುಮಿತ್ರ. ಯಾಕೆಂದರೆ ದುಡ್ಡಿದ್ದರೆ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಜಾಗ ಪಡೆಯಬಹುದು, ಆದರೆ ಸ್ಮಶಾನದಲ್ಲಿ ಜಾಗ ಪಡೆಯಬೇಕಾದರೆ ಜೀವ ಕೊಟ್ಟೇ ಜಾಗ ಪಡೆಯಬೇಕು. ಜೀವ ಕೊಟ್ಟರು 3 ಅಡಿ ಜಾಗ ಇಲ್ಲದಂತಾಗಿದೆ ಈ ನಮ್ಮೂರ ಜನಕ್ಕೆ. ಇಂದಿನಿಂದಲೂ ಆ ರಾವಬೂತನ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮಾಡುತ್ತಿದ್ದರು. ಆದರೆ ಇನ್ನು ಮುಂದೆ ಈ ಊರ ಜನ ನನ್ನ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ಕಾಲಿಡಕೂಡದೆಂದು ಕಡ್ಡಿ ಮುರಿದಂತೆ ಹೇಳಿ ಹೋದ ಆ ರಾವ್ ಬಹದ್ದೂರ್. ಇಷ್ಟೊಂದು ಕಟೋರಿಯಾಗಿ ಮಾತನಾಡಿದನೆ. ಹಾಗಾದರೆ ನೀವೇನು ಮಾಡಬೇಕೆಂದು ಕೊಂಡಿರುವೀರನ್ನ? ಊರ ಪಕ್ಕದಲ್ಲಿರುವ ನಮ್ಮ ಜಮೀನಿನಲ್ಲಿ 2 ಎಕರೆ ಜಮೀನನ್ನು ರುದ್ರಭೂಮಿಗೆ ಕೊಡುತ್ತೇನೆಂದು ಜನರಿಗೆ ಮಾತು ಕೊಟ್ಟು ಬಂದಿದ್ದೇನೆ. ಅದಕ್ಕೆ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಕೇಳುವುದೇನಿದೆ ಅಣ್ಣ, ಒಳ್ಳೆಯ ನಿರ್ಧಾರವನ್ನೇ ತೆಗೆದುಕೊಂಡಿರುವಿರಿ. ಸ್ವಾಮಿ, ಮನೆಯಷ್ಟೇ ಅರಮನೆ ಇದ್ದರೆ ಸಾಲದು, ಮನಸ್ಸು ಕೂಡ ಅರಮನೆಯಂತೆ ಇರಬೇಕು. ಆಗಲೇ ದೇವರು ಕೂಡ ಮೆಚ್ಚೋದು ಕಣ್ರಿ. ಯಾಕಂದ್ರೆ ನಿಮ್ಮ ಒಳ್ಳೆ ನುಡಿ ಹಾಗೂ ನಿಮ್ಮ ಒಳ್ಳೆ ಮನಸ್ಸು ಅರಮನೆಂತಿದೆ, ಅಷ್ಟೇ ಸಾಕು ನನಗೆ. ಈ ನಿಮ್ಮ ಒಳ್ಳೆಯ ಗುಣವನ್ನು ನೋಡಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಾವು ಸಂತೋಷದಿಂದ ಇರುವುದು ಮುಖ್ಯವಲ್ಲ ಸುಮಿತ್ರ, ನಮ್ಮ ಅಕ್ಕಪಕ್ಕದವರು ಸಂತೋಷದಿಂದ ಇರುವುದು ಮುಖ್ಯ. ಸೂರ್ಯ, ಹೊಲಕ್ಕೆ ಹೋಗಿದ್ದೇನಪ್ಪ? ಇಲ್ಲಣ್ಣ, ಈಗ ತಾನೇ ಹೊರಟಿದ್ದೆ. ಅಷ್ಟರಲ್ಲಿ ನೀನು ಹೋಗಿ ಅತ್ತಿಗೆ ಹೊಲಕ್ಕೋಗಿ ಬೆಳಗ್ಗೆದೆಂದು ನೋಡಿಕೊಂಡು ಬರ್ತೇನಮ್ಮ. ಆಯ್ತಪ್ಪ, ಹೋಗಿ ಬನ್ನಿ. ಏನ್ರಿ, ನಿಮ್ ತಮ್ಮ ಹೋದ?
ಅವನ ನೆನಪದಲ್ಲಿ ನೀವು ಹಾಗೆ ನಿಂತಿದ್ರೇನು ಏನ್ರಿ ಆಗ್ಲೇ ಹೊರಟೋಗಿ ಮತ್ತೆ ತೋಟ ಮುಟ್ಟಿದ ಮತ್ತೆ ಅವನ ನೆನಪಲ್ಲಿ ಹಾಗೆ ವಿಚಾರ ಮಾಡ್ತಾ ನಿಂತ್ರೆ ಹೇಗೆ ಎಲ್ಲಿ ಸೂರ್ಯನನ್ನು ಕಳೆದುಕೊಳ್ಳುತ್ತೇನೆಂದು ಭಯವಾಗುತ್ತದೆ ಸುಮಿತ್ರ. ಯಾಕೆಂದರೆ ತಾನು ತನ್ನ ಅಣ್ಣನಲ್ಲ ಸಾಕು ಅಣ್ಣನೆನ್ನುವ ಸತ್ಯ ಸೂರ್ಯನಿಗೆ ಗೊತ್ತಾದರೆ ಈ ಮನೆಯನ್ನು ತೊರೆದು ಹೋಗುತ್ತಾನೆನ್ನುವ ಪಾಪ ಪ್ರಜ್ಞೆ ನನ್ನನ್ನು ಕಾಡುತ್ತಿದೆ ಸುಮಿತ್ರ, ನನ್ನನ್ನು ಕಾಡುತ್ತಿದೆ. ಸ್ವಾಮಿ ಏನು ಹೇಳ್ತಾ ಇದ್ರ ನೀವು? ಯಾಕೆ ಯಾಕೆ ನನ್ನ ಮೈದನ ಮನೆ ಬಿಟ್ಟು ಹೋಗ್ತಾನೆ? ಸೂರ್ಯನ ಜೀವನ ರಹಸ್ಯ ನಿಗೂಢವಾಗಿದೆ ಸುಮಿತ್ರ. ಸೂರ್ಯ ನಮ್ಮ ರಕ್ತ ಹಂಚಿಕೊಂಡು ಹುಟ್ಟಿದವನಲ್ಲ. ಏನು ಹೇಳ್ತಾ ಇದ್ದೀರಾ ಸ್ವಾಮಿ? ಹಾಗಾದ್ರೆ ಸೂರ್ಯ ಯಾರು? ಶಿವನ ಪಾದ ಸೇರಿದ ನನ್ನ ತಂದೆಗೆ ಗೊತ್ತು ಸುಮಿತ್ರ ಯಾರ ಮಗ ಎನ್ನುವ ಸತ್ಯ. ಈ ವಿಷಯ ಸೂರ್ಯನ ಮುಂದೆ ಪ್ರಸ್ತಾಪ ಮಾಡಿಲ್ಲ. ಮುಂದಾದರೆ ಈ ಸತ್ಯ ನಮ್ಮಿಬ್ಬರಲ್ಲೇ ಇರಲಿ. ಯಾಕೆ ಸ್ವಾಮಿ ನನ್ನ ಮೇಲೆ ನಿಮಗೆ ಅಪನಂಬಿಕೆ ಇಲ್ಲ? ನೋಡಿ, ನಿಮ್ಮ ಜೊತೆಗೆ ಬಾಳಿ ಕಷ್ಟ ಸುಖದಲ್ಲಿ ಭಾಗ್ಯ ಆದ ನನ್ನ ಮೇಲೆ ನಿಮಗೆ ಈ ರೀತಿ ಅಪನಂಬಿಕೆ. ಹಾಗಾದ್ರೆ ಶಾಂತನಿಗೆ ಈ ವಿಷಯ ಗೊತ್ತಾದ್ರಿ? ಶರತ್ತನಿಗೆ ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಇತ್ತು, ಆದರೆ ಇಲ್ಲಿಯವರೆಗೆ ಸೂರ್ಯ ಏನೆಂದು ಕೇಳಿಲ್ಲ. ಹೋಗಲಿ ಬಿಡು, ಯಾವ ಸಮಯದಲ್ಲಿ ಏನಾಗಬೇಕು ಆಗಲೇಬೇಕು. ಅಂದ ಹಾಗೆ ಶರತ್ ಹಾಗೂ ನನ್ನ ಸೊಸೆ ರೇವತಿ ಎಲ್ಲಿ ಹೋಗಿರುವರು ಸುಮಿತ್ರ? ಸ್ವಾಮಿ, ರೇವತಿ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಇನ್ನು ಶರತ್ ಎಲ್ಲಿ ಹೋಗಿದ್ದಾನೋ ಏನ್ ಮಾಡ್ತಾ ಇದ್ದಾನೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಅವನ ಮನೆಗೆ ಬಂದಿಲ್ಲ. ಎಲ್ಲಿ ಹೋಗಿದ್ದಾನೋ ಏನೋ. ಮತ್ತೆಲ್ಲಿಗೆ ಹೋಗ್ತಾನೆ ಸುಮಿತ್ರ? ಯಾವುದಾದ್ರೂ ಕೆಲಸ ಕೇಳಲು ಹೋಗಿರಬಹುದು. ಆಹಾ, ಅದಿರ್ಲಿ ಬಿಡಿ. ತಮ್ಮನ ವೇಳೆದಲ್ಲಿ ಹಾಗೆ ಮಾತನಾಡ್ತಾ ಸಮಯ ಕಳ್ತಿರೋ ಅಥವಾ ಊಟಕ್ಕೆ ಬರ್ತಿರೋ? ಏನು ನಿಮ್ಮ ತಮ್ಮಂದಿರ ಬಗ್ಗೆ ವಿಚಾರ ಮಾಡುತ್ತಿರುವಿರಿ, ನನ್ನ ಬಗ್ಗೆ ವಿಚಾರ ಮಾಡುತ್ತಿಲ್ಲವೆಂದು ಬೇಜಾರಾಗಿರುವುದೇನು ರಾಣಿ ಸಾಹೇಬರಿಗೆ? ಸ್ವಾಮಿ, ನಾನೇಕ್ರಿ ಬೇಜಾರಾಗ್ಲಿ? ಸ್ವಾಮಿ, ನಿಜ ಹೇಳಬೇಕಾದ್ರೆ ನಿಮ್ಮಂತರನ್ನು ಪಡಿಬೇಕಾದ್ರೆ 7 ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದೇನೆ ಕಂಡ್ರಿ, ಪುಣ್ಯ ಮಾಡಿದ್ದೇನೆ. ನೀ ಹೇಳುವುದು ನಿಜ ಸುಮಿತ್ರ. ನಾವು ಚಿಕ್ಕವರಿರುವಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡವರು. ನನ್ನ ತಂದೆಯ ಆಜ್ಞೆಯಂತೆ ನನ್ನ ತಮ್ಮಂದಿರಿಗೆ ಯಾವ ಕಷ್ಟ ಬಾರದಂತೆ ಬೆಳೆಸಿರುವೆ. ಅವರಿಗೆ ಮದುವೆ ಅಂತ ಒಂದು ಮಾಡಿದರೆ ನನ್ನ ತಲೆಯ ಮೇಲಿರುವ ಜವಾಬ್ದಾರಿ ಕಡಿಮೆ ಆಗುವುದು ಸುಮಿತ್ರ, ಕಡಿಮೆ ಆಗುವುದು. ಸ್ವಾಮಿ, ನಿಮ್ಮ ಬೇಡಿಕೆ ಆ ದೇವರು ಬಂದುಗೂಡಲಿ. ಅದಿಲ್ಲಿ ಸಮಯ ಬಹಳವಾಗಿದೆ, ಬನ್ನಿ ಊಟ ಮಾಡಿರಂತೆ. ಹೊಟ್ಟೆ ಹಸಿವಿಗಿಂತ ನನಗೆ ಪ್ರೀತಿ ಹಸಿವಾಗಿದೆ ಕಣೆ. ನಿನ್ನ ಕೆಂಗುಡಿಯಿಂದ ಕೊಡುವೆಯ ಒಂದು ಸಿಹಿ ಮುತ್ತು ಚಿನ್ನ. ಅಯ್ಯೋ, ಏನ್ರಿ ಇದು? ಹೊತ್ತು ಗೊತ್ತಿಲ್ಲದೆ ಮುತ್ತು ಕೇಳ್ತಾ ಇದ್ದೀರಲ್ಲ. ನೀವು ಈ ರೀತಿ ಮುತ್ತು ಕೇಳಿದ್ರೆ ನನಗೆ ತುಂಬಾ ನಾಚಿಕೆ ಆಗುತ್ತೆ. ಆಕಾಶಕ್ಕೆ ಏನು ಇಲ್ಲ, ಭೂಮಿಗೆ ಅಳತೆ ಇಲ್ಲ, ಪ್ರೀತಿಗೆ ಹೊತ್ತು ಗೊತ್ತುವಿಲ್ಲ ಕಣೆ. ಬಾರೆ ನನ್ನ ತಂಗಿನಿ. ಆಗ್ಲಿ, ಪತಿದೇವರ ಆಜ್ಞೆ ಮೀರೋದುಂಟೆ, ನೀವು ಇಷ್ಟಂತೆ ಆಗ್ಲಿ.
ಗಬ್ಬಿರಿ ಗಾಯಕ್ರೆ ಏನ್ ಬೇಕಂದ್ರಿ? ಏನ್ರಿ ಏನ್ ಬೇಕು? ಸುಮ್ಮಾರಿ ಸುಮ್ಮನೆ ಮುತ್ತ ಮುತ್ತ ಅಯ್ಯೋ ಮುತ್ತ ನನಗೆ ನಾಚಿಕೆ. ಆಸ್ಕೋ ಗಾಡ್ ಬರ್ರಿ ಸಂತೋಷವಾಯಿತು ಸುಮಿತ್ರ. ಅದ್ನೇಕಷ್ಟೊಂದು ಡಲ್ ಆಗಿ ಹೇಳ್ತೀರಾ, ಖುಷಿಯಿಂದ ಹೇಳಿ. ನಿನ್ನ ಲಿಪ್ಸ್ಟಿಕ್ ಹಚ್ಚಿದ ಪುಟಿಯಿಂದ ಒಂದು ಸೀಮಿಟ್ಟು ಕಟ್ಟಿದ್ದಕ್ಕೆ ಸಂತೋಷವಾಯಿತು. ಎಲ್ಲಿ ಅಂಟುಕೊಂಡು ಲಿಪ್ಸ್ಟಿಕ್ ಸುಮಿತ್ರ ಗೊತ್ತಾಯ್ತು ಬಿಡಿ. ತುಂಬಾ ಸಂತೋಷವಾಯಿತು. ಹಾಗಾದ್ರೆ ಇದೇ ಸಂತೋಷದಿಂದ ಇಬ್ಬರು ಸೇರಿ ಊಟ ಮಾಡೋಣ. ನಡಿ ಹೋಗು.
ಧರ್ಮ 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 ಎಲ್ಲದ ಈ ಕಲಿಯುಗದಲ್ಲಿ ಧರ್ಮ ಗತ್ತಲೆ ರಾಜ್ಯದೊಳಗೆ ಬಟ್ಟೆ ಹುಟ್ಟವನಿಗೆ ಅಪಮಾನ ದುರ್ಜನರೇ ತುಂಬಿಕೊಂಡಿರುವ ಈ ಜಗದಲ್ಲಿ ಧರ್ಮಕ್ಕೆ ಅಪಮಾನ ಕರ್ಮಕ್ಕೆ ಸನ್ಮಾನ ಈ ಕಲಿಯುಗದಲ್ಲಿ ಆನೆಯಂತೆ ಇದ್ದು ಜಾಣನಂತೆ ಜಯಿಸಬೇಕು ಈ ಕಲಿಯುಗದ ನಿಯಮ ಈ ಕರ್ಮೇಂದ್ರನ ಒಳಗಡೆ ತನ್ನ ಮೃತ್ಯವನ್ನು ತಾನೇ ಆಹ್ವಾನ ಮಾಡಿಕೊಂಡ ನನ್ನ ಸೋದರ ಮಾವನಾದ ಆಳಮಧುರ್ ಹೇಳೋ ಮಧುರ, ನನ್ನ ತಾಯಿಯ ಹೆಸರಲ್ಲಿದ್ದ 20 ಎಕರೆ ಜಮೀನನ್ನು ಮೋಸದಿಂದ ನಿನ್ನ ಸ್ವಾಧೀನ ಮಾಡಿಕೊಂಡಿರುವೆಯಲ್ಲ, ಆ ಸೇಡಿಗಾಗಿ ನಿನ್ನ ಮನೆ ಪ್ರವೇಶ ಮಾಡಿರುವೆ. ಏನೋ ಮಧುರ, ನೀನು ಕಟ್ಟಿದ ಭದ್ರಕೋಟೆಗೆಲ್ಲ ಗೇಟಿದ್ದಾಯಿತು, ಇನ್ನು ಮುಂದೆ ಶುರುವಾಯಿತು ಈ ಕರ್ನಾಟಕ ಪಡ ಕಾಣಿಸ್ತಾನ. ಸತ್ಯವಂತರಿಗೆ ಆಪತ್ತು, ಸುಳ್ಳುವವರಿಗೆ ಸಂಪತ್ತು. ಇದೇ ಈ ಕಲಿಯುಗದ ಗಮ್ಮತ್ತು. ಯೋಚಿಸಿ ಮುಂದೆ ಇರುವುದು ಈ ಕರ್ಮೇಂದ್ರನ ನೀನು ಕ್ಷೇಮವಾಗಿರುತ್ತಾನೆ. ನಿನ್ನ ಡಿಗ್ರಿ ಕಂಪ್ಲೀಟ್ ಆದ ಮೇಲೆ ಏನು ಮಾಡ್ಬೇಕೆಂದಿರುವೆ? ಸರ್ಟಿಫಿಕೇಟ್ ಕೈಯಲ್ಲಿ ಹಿಡಿದುಕೊಂಡು ಕೆಲಸಕ್ಕೆ ಅಲ್ಲಿರುವೆ. ಆದರೆ ಅಧಿಕಾರಿಗಳು ಸರ್ಟಿಫಿಕೇಟ್ ಅಂತ ನೋಡಿದೆ, ಹಣವು ಕಟ್ಟಲು ಕೈ ಮುಚ್ಚಿಕೊಟ್ಟವ್ರಿಗೆ ಅಪಾರ್ಟ್ಮೆಂಟ್ ಆರ್ಡರ್ ಕೊಡುತ್ತಾರೆ ಲಂಚ ಪಡೆದ ಅಧಿಕಾರಿಗಳು. ಮುಂದೇನು ಮಾಡಬೇಕೆಂದಿರುವೆ ಸರ? ಮುಂದೇನು ಮಾಡೋದು ಫ್ರೆಂಡ್?
ಮಾಡಬೇಕೆಂದರೆ ನಾನು ಹಣವುಳ್ಳವನಲ್ಲ. ಕೃಷಿಯಲ್ಲಿ ತೊಡಗಬೇಕೆಂದರೆ ನಾನು ನೀನಲ್ಲ. ನೀನೇನು ಚಿಂತಿಸಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನೀನು ಒಪ್ಪುವುದಾದರೆ ನಮ್ಮ ಮಾವ ರಾವ್ ಬಹದ್ದೂರ್ ಮತ್ತೊಂದು ಹೊಸ ಫ್ಯಾಕ್ಟರಿ ಕಟ್ಟಿಸುತ್ತಿರೋಣ. ಆ ಫ್ಯಾಕ್ಟರಿಗೆ ನಿನ್ನನ್ನು ಪಾಲುದಾರನಾಗಿ ಮಾಡಿಕೊಳ್ಳಲು ನಮ್ಮ ಮಾವನಿಗೆ ಹೇಳುವೆ. ನಿಮ್ಮ ಮಾವನವರಿಗೆ ಫ್ಯಾಕ್ಟರಿ ಕಟ್ಟಿಸುವ ನನ್ನನ್ನು ಪಾರ್ಟ್ನರ್ ಮಾಡಿದರೆ ನಿನ್ನನ್ನು ನನ್ನ ಪರ್ಯಂತ ಮರೆಯಲ್ಲ. ಅಂತ ದೊಡ್ಡ ಮಾತನಾಡಬೇಡ ಶರತ್. ನಿನ್ನ ಫ್ರೆಂಡ್ ಆಗಿ ಇಷ್ಟು ಮಾಡುತ್ತಿದ್ದರೆ ನಮ್ಮ ಫ್ರೆಂಡ್ಶಿಪ್ಗೆ ಏನು ಬೆಲೆ? ಆದರೆ ಪಾರ್ಟ್ನರ್ ಆಗಲು ಲಕ್ಷಗಟ್ಟಲೆ ಹಣ ಬೇಕು. ಅಷ್ಟೊಂದು ಹಣ ನಾನು ಎಲ್ಲಿಂದ ತರಬೇಕು? ನಿಮ್ಮ ಹೊಲದ ಕಾಗದ ಪತ್ರದ ಮೇಲೆ ಬ್ಯಾಂಕ್ನಲ್ಲಿ ಸಾಲ ಪಡೆದರಾಯಿತು. ಹೊಲ ನಮ್ಮ ಅಣ್ಣನ ಹೆಸರಿದೆ. ನಿಮ್ಮ ಅಣ್ಣನಿಂದ ನಿನ್ನ ಹೆಸರಿಗೆ ವರ್ಗಾವಣೆ ಮಾಡಿತ್ತು. ಆಯ್ತು ಕರ್ಮೇಂದ್ರ, ನಮ್ಮ ಅಣ್ಣನ ಜೊತೆ ಮಾತನಾಡುವೆ. ಹಾ, ನಾನು ಬಂದು ಬಹಳವಾಗ್ತಾಯಿತ್ತು. ನಾನಿನ್ನು ಬರಲೇ? ಆಯ್ತು ಶರತ್, ಹೋಗಿ ಬಾ.
ಏನೇ ಇದ್ದರೂ ಪರವಾಗಿಲ್ಲ, ಶಕುನಿ ಇರಬಾರದು. ಆ ದ್ವಾಪರ ಯುಗದ ಶಕುನಿಗಳಿಂದ ಇಡೀ ಕೌರವರ ಕುಲವೇ ನಾಶವಾಯಿತು. ಈ ಕಲಿಯುಗದ ಶಕುನಿಗಳು ನಮ್ಮ ಭಾರತ ದೇಶವನ್ನೇ ನಾಶ ಮಾಡುತ್ತಿರುವರು. ಈ ಕಲಿಯುಗದ ಶಕುನಿಗಳನ್ನು ಪತನ ಮಾಡುವುದೇ ಈ ಗಂಡುಗಲಿಯ ಕರ್ಣನ ಗುರಿ. ಭಯ ಇರೋನು ಭೂಮಿಗೆ ಬರವಾಗುತ್ತಾನೆ, ಧೈರ್ಯ ಇರೋನು ಜಿಂದಗಿಯನ್ನೇ ಆಳ್ತಾನೆ. ಎತ್ತವರ ಮುಂದೆ ಕೂಸು ಈ ಕರ್ಣ, ನಿಮ್ಮಂತ ಎದುರಾಳಿಗಳ ಮುಂದೆ ಮಾತಾಗಿದ್ದಾನೆ ಈ ಕರ್ಣ. ಹೆತ್ತವರನ್ನು ತೆಗೆದು ಮೈಯೆಲ್ಲರೂ ಮಾಂಚನವಾಗಿ ಕರುಳು ಹರಿದು ಹಾಕುವಷ್ಟು ಉಕ್ಕೇರುವುದು ನನ್ನ ಜೀವನದ ದುಃಖ. ಮಾತಾ ಪಿತರ ಮಡಿಲಲ್ಲಿ ಮಲಗದ ನಟ ದುಷ್ಟನ ಒಡೆದ ಕನ್ನಡಿ ಮುಂದೆ ನನ್ನ ಜನ್ಮದಾತರನ್ನು ಕೇಳಿದಂತಾಗಿದೆ ನನ್ನ ಜೀವನದ ದುಃಖ. ನಾನು ಚಿಕ್ಕವನಿರುವಾಗಿನಿಂದ ನನ್ನನ್ನು ಸಾಕಿ ಸಲುಹಿದ ನನ್ನ ಚಿಕ್ಕಪ್ಪ ನನ್ನ ಜೀವದ ರಹಸ್ಯವನ್ನು ತಿಳಿಸುತ್ತಿಲ್ಲ. ಅದನ್ನು ತಿಳಿದುಕೊಳ್ಳುವ ಸಾಹಸಕ್ಕೆ ಕೈ ಹಾಕಬೇಡ ಕರ್ಣ. ನಿನ್ನ ಜೀವನದ ರಹಸ್ಯವನ್ನು ಹೇಳುವ ಸ್ಥಿತಿಯಲ್ಲಿ ನಾನಿಲ್ಲ. ಇಲ್ಲ ಚಿಕ್ಕಪ್ಪ, ನೀ ಏನೇ ಹೇಳು, ನನ್ನ ಜೀವನದ ರಹಸ್ಯವನ್ನು ನಾನು ತಿಳಿದುಕೊಳ್ಳಲೇಬೇಕು. ಇಷ್ಟು ವರುಷ ರೋದನೆಯನ್ನು ನುಂಗಿಕೊಂಡು ನನಗೆ ಸಾಕಾಗಿದೆ. ಮನಸ್ಸಿನಲ್ಲಿ ಕಣ್ಣೀರು ಹುಟ್ಟಿದಾಗ ಹೇಗೆ ತಡೆದುಕೋ ಕರ್ಣ, ತಡೆದುಕೋ. ಸಮಯ ಸಂದರ್ಭ ನೋಡಿ ನಾನೇ ನಿನಗೆ ತಿಳಿಸಿದೆ. ಹಾಗಾದರೆ ನನ್ನ ಹೆತ್ತ ತಂದೆ ತಾಯಿ ಬದುಕಿರುವರೋ ಇಲ್ಲವೋ ಅದನ್ನಾದರೂ ಹೇಳು. ಹೇಗೆ ಕರ್ಣ, ನೀನು ಚಿಕ್ಕವನಿರುವಾಗಲಿಂದ ನಿನ್ನ ಹೆತ್ತ ತಂದೆ ತಾಯಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ ನನಗಿಂತ ನಿನ್ನ ಹೆತ್ತ ತಂದೆ ತಾಯಿಗಳ ವಿಷಯ ತಿಳಿದುಕೊಳ್ಳುವುದು ಕುತೂಹಲವೇ ನಿನಗೆ. ನೋಡು ಕರ್ಣ, ಈ ವಿಷಯ ಇಲ್ಲಿಗೆ ಬಿಟ್ಟು ಬಿಡು. ಒಂದೊಂದು ದಿನ ನಾನೇ ನಿನಗೆ ತಿಳಿಸುವೆ. ಹಾ ಕರ್ಣ, ಚಿಕ್ಕುಂಬಿ ಎಂಬ ಹಳ್ಳಿಯಲ್ಲಿ ದುಷ್ಟರ ದಬ್ಬಾಳಿಕೆ ಮಿತಿ ಮೀರಿದೆಯಂತೆ. ನೀನು ಆ ಹಳ್ಳಿಗೆ ಹೋಗಿ ಆ ಮುಗ್ಧ ಜನರನ್ನು ರಕ್ಷಣೆ ಮಾಡು. ಆಯ್ತು ಚಿಕ್ಕಪ್ಪ, ನನ್ನ ಪ್ರಾಣವನ್ನು ಪಣಕ್ಕಿಟ್ಟಾದ್ರೂ ಸಹಿತ ಆ ಹಳ್ಳಿಯ ಜನರನ್ನು ಕಾಪಾಡುತ್ತೇನೆ. ನಾನು ಹೇಳಿದ ಸಿದ್ಧಾಂತದಂತೆ ನೀನು ನಡೆದುಕೊಂಡು ಅನ್ಯಾಯಕ್ಕೆ ತಲೆ ಬಾಗದೆ ನ್ಯಾಯದ ಪರ ಹೋರಾಡಿ ದುಷ್ಟರನ್ನು ಸೆರೆಬೆಳೆದು ಸಜ್ಜನರಿಗೆ ನಾಯಕನಾಗು. ಇನ್ನು ಮುಂದೆ ಪ್ರಾರಂಭವಾಯಿತು ಚಿಕ್ಕಪ್ಪ ಈ ಕರ್ಣನ ಧರ್ಮದ ಹೋರಾಟ. ಧರ್ಮಕ್ಕೆ ಜಯಿಸಿಗಲೆಂದು ಆಶೀರ್ವಾದ ಮಾಡುವ. ನಾನಿನ್ನು ಹೋಗಿ ಬರುತ್ತೇನೆ. ಕರ್ಣನನ್ನು ಒಬ್ಬ ಆದರ್ಶ ವ್ಯಕ್ತಿಯನ್ನಾಗಿ ಬೆಳೆಸಿರುವೆ. ಸಮಯ ಸಂದರ್ಭ ನೋಡಿ ಅವನ ಜೀವನದ ರಹಸ್ಯವನ್ನು ತಿಳಿಸಿದರೆ ನನ್ನ ಮನಸ್ಸಿಗೆ ನಿರಾಳವಾಗುವುದು. ಆ ಸಮಯ ಬೇಗ ಕೂಡಿ ಬರಲೆಂದು ಆ ರಾಮಲಿಂಗೇಶ್ವರಲ್ಲಿ ಬೇಡಿಕೊಳ್ಳುವೆ.